ನೋಡ್ರಿ 22 ಮತ್ತು 176ರ ಮಸ ನಾವೇನ್ ಮಾಡಪ್ಪ ಅಂತಂದ್ರ ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋಣ. ಯಾವ ವಿಧಾನದಿಂದ ಕಂಡುಹಿಡಿಯವ? ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋಣ. ಅಪವರ್ತನ ವಿಧಾನದಿಂದ ನಾವೇನಪ್ಪ ಅಂತಂದ್ರ 22 ಮತ್ತು 176ರ ಕಂಡುಹಿಡಿಯೋಣ. ಹೌದಿಲ್ರಿ? 22 ಮತ್ತು 176ರ ಮಸ ಕಂಡುಹಿಡಿಯೋಣ. ಹೇಗ್ರಿ? ಈಗ ಏನಪ್ಪಾ ಅಂದ್ರೆ 22 176 ಇದು ಸಣ್ಣ ಸಂಖ್ಯೆಯಿಂದ ಹೋಗೋದು ಬಹಳ ಬೆಸ್ಟ್. ಎಷ್ಟರ ಬಗ್ಗೆ ಫಸ್ಟ್ ಸಣ್ಣ ಸಂಖ್ಯೆ ಅಂದ್ರೆ ಯಾವ ಬಗ್ಗೆ ಹೋಗ್ತಪ್ಪ? 2ರ ಬಗ್ಗೆ ಹೋಗ್ತದೆ. ಎಷ್ಟರ ಬಗ್ಗೆ ಹೋಗ್ತದೆ? ಇಲ್ಲಿ ಬಿಡಿ ಸ್ಥಾನದಲ್ಲಿ 2 ಇಲ್ಲಿ 6 ಅದ. ಹೌದು ಹಾಗಿತ್ತು ಅನ್ನೋದು 2ರ ಬಗ್ಗೆ ಹೋಗ್ತದೆ. 2 ಎಷ್ಟೇ 6 ಅಲ್ಲ, 2 ಎಷ್ಟೇ 2 2 ಒಂದ್ಲೇ 2 2 ಒಂದ್ಲೇ 2 2 ಎಂಟ್ಲೆ 16 2 ಎಂಟ್ಲೆ 16 ಇವೆರಡು ಒಂದೇ ಬಗ್ಗೆ ಹೋಗ್ತಾವ. ಹೋಗ್ತಾವ ಯಾವ ಬಗ್ಗೆ ಹೋಗ್ತಾವ ಅಂದ್ರೆ 11 ಬಗ್ಗೆ ಹೋಗ್ತಾವ. ಎಷ್ಟು ಬಗ್ಗೆ ಹೋಗ್ತಾವ? 11 ಹಚ್ಚ 11 ಒಂದ್ಲೆ 11 11 ಎಂಟ್ಲೆ 88. ಹಾಗಾದ್ರೆ ಈಗ ಇವೆರಡು ಒಂದೇ ಬಗ್ಗೆ ಹೋಗ್ತಾವ ಇಲ್ಲ ಹೋಗಂಗಿಲ್ಲ ಅಂತಂದ್ರೆ ಏನಾಗ್ತದೆ? ಮೋಸ ಬರ್ಬಿಟ್ಟು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ 2ಕ್ಕ ಮತ್ತು 11ಕ್ಕೆ ಗುಣಾಕಾರ ಮಾಡಮ್ಮ. 11 ಎರಡ್ಲೆ 22 ಏನಪ್ಪಾ ಅಂತಂದ್ರೆ ಅಪವರ್ತನ ವಿಧಾನದಿಂದ ನಾವು ಹೊಸ ಕಂಡುಹಿಡಿದೆವು. ತಿಳಿತಾ? ನೆಕ್ಸ್ಟ್ ಈಗ ಏನಪ್ಪಾ ಅಂತಂದ್ರೆ ನಾವು ಇದೇ ವಿಧಾನವನ್ನು ಮುಂದುವರೆದು ಇದೇ ಮೆಥಡ್ ಇದೇ ಅಂಕಿಗಳ ಸಂಖ್ಯೆಯನ್ನು ಬಳಸಿಕೊಂಡು 22 ಮತ್ತು 176 ಹೊಸ ತೆಗೆಮ. ಇದು ಅಪವರ್ತನ ವಿಧಾನದಿಂದ ಆಯ್ತಾ? ಈಗ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದು ಸಾಮಾನ್ಯ ಅಪವರ್ತನಗಳ ಮೂಲಕ ನಾವು ಹೊಸ ಹೆಂಗ್ ಕಂಡುಹಿಡಿಯಬೇಕು ಅಂತಕ್ಕಂಥದ್ದು ಮಾಡೋಣ. ನೋಡ್ರಿ, ಸಾಮಾನ್ಯ ಅಪವರ್ತನಗಳ ಮೂಲಕ ಏನ್ ಕೈನಮ ಮೋಸ ಕೈನ ಮೋಸ. ಹೇಗ 22 ಬರ್ಕೊಳ್ಳೋಣ, ಇಲ್ಲಿ 176 ಬರ್ಕೊಳ್ಳೋಣ. 22 ಯಾವ ಬಗ್ಗೆ ಹೋಗ್ತದೆ ಅಂತಕ್ಕಂಥ ನಾವು ಬರೆಯಬೇಕು. 1ರ ಬಗ್ಗೆ ಹೋಗ್ತದ, 2ರ ಬಗ್ಗೆ ಹೋಗ್ತದ, 3ರ ಬಗ್ಗೆ 4ರ ಬಗ್ಗೆ ಹೋಗಲ್ಲ, 5ರ ಬಗ್ಗೆ ಹೋಗಲ್ಲ, 6ರ ಬಗ್ಗೆ ಹೋಗಲ್ಲ, 7ರ ಬಗ್ಗೆ ಹೋಗಂಗಿಲ್ಲ, 8ರ ಬಗ್ಗೆ ಹೋಗಂಗಿಲ್ಲ, 9 ಇಲ್ಲ, 10 ಇಲ್ಲ, 11ರ ಬಗ್ಗೆ ಹೋಗ್ತದೆ. ಎಷ್ಟು ಬಗ್ಗೆ ಹೋಗ್ತದೆ? 11ರ ಬಗ್ಗೆ ನಂತರ ಏನಂತಂದ್ರೆ 22 ಬಗ್ಗೆ ಹೋಗ್ತದೆ. ಯಾವ ಬಗ್ಗೆ ಹೋಗ್ತದೆ? 22 ಬಗ್ಗೆ ಹೋಗ್ತದೆ. ಇಲ್ಲಿನೂ ಕೂಡ ಏನಪ್ಪಾ ಅಂತಂದ್ರೆ ಇದು 1ರ ಬಗ್ಗೆ ಹೋಗ್ತದೆ, 2ರ ಬಗ್ಗೆ ಹೋಗ್ತದೆ, 3ರ ಬಗ್ಗೆ ಹೋಗಂಗಿಲ್ಲ, 4ರ ಬಗ್ಗೆ ಹೋಗ್ತದೆ, 4ರ ಬಗ್ಗೆ ಹೋಗ್ತದೆ, 4ರ ಬಗ್ಗೆ ಹೋಗ್ತದೆ, 5ರ ಬಗ್ಗೆ ಹೋಗಿ